ಹೈಕಮಾಂಡ್ ಭೇಟಿ ಬೆನ್ನಲ್ಲೇ ಸಿಎಂ ಉಪಹಾರ ಕೂಟ ಸಂಪುಟ ಸಹೋದ್ಯೋಗಿಗಳಿಗೆ ಸಿಎಂರಿಂದ ಬ್ರೇಕ್ಫಾಸ್ಟ್. ಹೈಕಮಾಂಡ್ ಭೇಟಿ ಬೆನ್ನಲ್ಲೇ ಸಿಎಂ ಉಪಹಾರ ಕೂಟವನ್ನು ಆಯೋಜಿಸಿದ್ದಾರೆ ಸಂಪುಟ ಸಹೋದ್ಯೋಗಿಗಳಿಗೆ. ಸಿಎಂ ಕಾವೇರಿ ನಿವಾಸದಲ್ಲಿ ಸಚಿವರಿಗೆ ಉಪಹಾರ ವ್ಯವಸ್ಥೆ. ಸಚಿವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಸಿದ್ದರಾಮಯ್ಯ ತಂತ್ರ ಮಾಡ್ತಿದ್ದಾರೆ. ಬಹಳ ಪ್ರಮುಖವಾಗಿ ಎರಡು ವಿಚಾರ, ಒಂದು ವಾಲ್ಮೀಕಿ ನಿಗಮ ಅಕ್ರಮ, ಹಾಗೇನೆ ಮುಡಾ ಹಗರಣ. ಇದೆರಡೂ ಕೂಡ ಸರ್ಕಾರಕ್ಕೆ ಬಿಗಿ ಆಗ್ತಿದೆ. ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರಿ ಡ್ಯಾಮೇಜ್ ಹಿನ್ನೆಲೆ ಸಿಎಂ ತಂತ್ರ. ವಿಪಕ್ಷಗಳ ವಿರುದ್ಧ ರಣತಂತ್ರ ರೂಪಿಸೋದಕ್ಕೆ ಸಿಎಂ ಪ್ಲಾನ್. ಒಂದು ವೇಳೆ ಮುಡಾ ಪ್ರಕರಣ ಗಂಭೀರತೆ ಪಡೆದುಕೊಂಡರೆ ಯಾವ ರೀತಿಯಾಗಿ ಕಾನೂನು ಹೋರಾಟ ಮಾಡಬೇಕು ಅನ್ನೋದರ ಬಗ್ಗೆ ಈಗ ಚರ್ಚೆಗಳಾಗುವಂತಹ ನಿರೀಕ್ಷೆ ಇದೆ. ಜೊತೆಗೆ ಬಹಳ ಮುಖ್ಯವಾಗಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟರೆ ಮುಂದಿನ ನಡೆ ಏನು, ಎಲ್ಲರೂ ಕೂಡ ಒಗ್ಗಟ್ಟಾಗಿ ವಿರೋಧ ಪಕ್ಷಗಳ ಆರೋಪಗಳಿಗೆ ಸೂಕ್ತವಾದಂಥ ಉತ್ತರವನ್ನು ಕೊಡಬೇಕು ಅಂತ ಈಗ ಪ್ರತಿತಂತ್ರ ಆಗ್ತಾ ಇದೆ. ಹೀಗಾಗಿ ಸಾಕಷ್ಟು ಮಹತ್ವ ಪಡೆದುಕೊಂಡಂಥ ಇಂದಿನ ಬ್ರೇಕ್ಫಾಸ್ಟ್ ಮೀಟಿಂಗ್. ಒಂದು ವೇಳೆ ಏನಾದರೂ ಪ್ರಾಸಿಕ್ಯೂಷನ್ಗೆ ಕೊಟ್ಟರೆ ರಾಜಕಾರಣ ಏನಿದೆ ಅದರಲ್ಲಿ ಕ್ಷಿಪ್ರ ಬೆಳವಣಿಗೆಗಳಾಗುವಂಥ ಸಾಧ್ಯತೆಗಳಿವೆ. ಸೊ ವಾಲ್ಮೀಕಿ ನಿಗಮ ಅಕ್ರಮ ಹಾಗೇನೆ ಮುಡಾ ವಿಚಾರ. ಸೊ ಸಾಕಷ್ಟು ಮಂತ್ರಿಗಳು ಈಗ ಆಗಮಿಸ್ತಾ ಇದ್ದಾರೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ. ವಿಪಕ್ಷಗಳ ವಿರುದ್ಧ ಹೇಗೆ ರಣತಂತ್ರವನ್ನು ರೂಪಿಸಬೇಕು. ಸೊ ನೀವು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಸಂತೋಷ್ ಲಾಡ್, ಚಲರಾಯಸ್ವಾಮಿ ಮುಂತಾದಂಥ ನಾಯಕರು ಈಗಾಗಲೇ ಸಿಎಂ ಕಾವೇರಿ ನಿವಾಸಕ್ಕೆ ಆಗಮಿಸಿದ್ದಾರೆ. ಸೊ ದೆಹಲಿ ಭೇಟಿ ಬೆನ್ನಲ್ಲೇ ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಕರೆಯಲಾಗಿದೆ. ರಾಜ್ಯ ರಾಜಕೀಯದಲ್ಲಿ ಬಿರುಸಿನ ಚಟುವಟಿಕೆ ಹಿನ್ನೆಲೆ ಆಗಸ್ಟ್ 4ರಂದು ಬೆಂಗಳೂರಿಗೆ ದೆಹಲಿ ನಾಯಕರ ಎಂಟ್ರಿ. ಸುರ್ಜೇವಾಲಾ ಮತ್ತು ಕೆಸಿ ವೇಣುಗೋಪಾಲ್ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಕ್ಷಿಪ್ರ ಬೆಳವಣಿಗೆಗೆ ಕೌಂಟರ್ ಕೊಡೋಕೆ ಬೆಂಗಳೂರಿಗೆ ನಾಯಕರು ಎಂಟ್ರಿ ಕೊಡ್ತಿದ್ದಾರೆ. ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಇದು ಬಹಳ ಮುಖ್ಯ ಆಗುತ್ತೆ. ಈಗ ಪಕ್ಷದಲ್ಲಿ ಒಗ್ಗಟ್ಟು ಬೇಕಾಗುತ್ತೆ. ಸದ್ಯ ರಾಜ್ಯದ ಎಲ್ಲಾ ನಾಯಕರ ಜೊತೆ ವರಿಷ್ಠರು ಸಂಪರ್ಕದಲ್ಲಿದ್ದಾರೆ. ಇದು ರಾಜಕೀಯದಲ್ಲಿ ಈಗ ಕಾಂಗ್ರೆಸ್ಗೆ ವಿಶೇಷವಾಗಿ ರಾಜ್ಯ ರಾಜಕೀಯದಲ್ಲಿ ಬಹಳಷ್ಟು ಕ್ರಿಟಿಕಲ್ ಆದಂಥ ಸಂದರ್ಭ. ಯಾಕಂದರೆ ಒಂದು ಕಡೆ ರಾಜ್ಯಪಾಲರ ಅಂಗಳದಲ್ಲಿ ವಿಚಾರ ಇದೆ. ಸೊ ಅಲ್ಲಿಂದ ಏನಾದರೂ ಪ್ರಾಸಿಕ್ಯೂಷನ್ಗೆ ವಿಚಾರಣೆಗೆ ಏನಾದರೂ ಅನುಮತಿ ಕೊಟ್ಟರೆ ಆಗ ಸಿಎಂ ಸಿದ್ದರಾಮಯ್ಯನವರಿಗೆ ತಮ್ಮ ಕುರ್ಚಿ ಭಾಳಷ್ಟು ಬಿಗಿಯಾಗುವಂಥ ನಿರೀಕ್ಷೆ ಇದೆ. ಅಂದರೆ ಕುರ್ಚಿಯನ್ನು ಉಳಿಸ್ಕೊಳ್ಳುವಂಥದ್ದು. ಸೊ ರಾಜ್ಯ ರಾಜಕೀಯದಲ್ಲಿ ಕ್ಷಿಪ್ರ ಬೆಳವಣಿಗೆ ನಿರೀಕ್ಷೆ ಇರೋದ್ರಿಂದ ಈಗ ಕೌಂಟರ್ ಕೊಡೋಕೆ ಬೆಂಗಳೂರಿಗೆ ನಾಯಕರು ಆಗಮಿಸಿದ್ದಾರೆ. ಸುರ್ಜೇವಾಲಾ ಹಾಗೆಯೇ ಕೆಸಿ ವೇಣುಗೋಪಾಲ್. ಸದ್ಯ ರಾಜ್ಯದ ಎಲ್ಲ ನಾಯಕರ ಜೊತೆಗೆ ವರಿಷ್ಠರು ಸಂಪರ್ಕವನ್ನು ಹೊಂದಿದ್ದಾರೆ.